ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಂದಿನಿ ಕೇಲ್, ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲುಯೆನ್ಸರ್ ಹಾಗೆ ಜರ್ನಲಿಸ್ಟ್. ಆನೆಗುಂದಿ ಅಂತ ಹೇಳಿದ್ರೆ ಮತ್ತೊಂದು ಪುಣ್ಯಕ್ಷೇತ್ರ. ಯಾವ್ದು ಅಂತ ಗೆಸ್ ಮಾಡಿ. ಹೌದು, ನಮ್ಮ ಹನುಮ ಹುಟ್ಟಿದಂತ ಜನ್ಮಸ್ಥಳವೇ ಅಂಜನಾದ್ರಿ ಬೆಟ್ಟ. ಅಲ್ಲಿಗೆ ನಾವು ಹೋಗ್ತಾ ಇದ್ವಿ. ಕರೆಕ್ಟ್ ಆಗಿ ಸಮಯ 6 ಗಂಟೆಗೆ ನಮ್ದು ಈ ದಿನದ ಶೂಟಿಂಗ್ ಆರಂಭ ಮಾಡಿದ್ದು. ನಮ್ ಜೊತೆ ಗೈಡ್ ಎಂದಿನಂತೆ ಕುಮಾರಸ್ವಾಮಿ ಅವರು ಇದ್ದಾರೆ. 2ನೇ ದಿನದಲ್ಲಿ ಆನೆಗುಂದಿಲಿ ನೀವ್ ಯಾವೆಲ್ಲ ಪ್ಲೇಸ್ ನ ವಿಸಿಟ್ ಮಾಡಬಹುದು ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಹನುಮನ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ವೆಹಿಕಲ್ ಬೆಟ್ಟದ ಮೇಲಕ್ಕೆ ಹೋಗಂತ ವ್ಯವಸ್ಥೆ ಇರಲ್ಲ. ನಾವ್ ಬಂದಂತ ವೆಹಿಕಲ್ ನ ಇಲ್ಲೇ ಕೆಳಗಡೆ ಪಾರ್ಕ್ ಮಾಡ್ಲಿಕ್ಕೆ ವ್ಯವಸ್ಥೆನ ಕಲ್ಪಿಸಿರ್ತಾರೆ. ಅಲ್ಲಿ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ನಾವು 3 ಕಿಲೋಮೀಟರ್ ಬೆಟ್ಟ ಹತ್ಬೇಕು. ಹಿಂದಿನ ದಿನ 10 ಕಿಲೋಮೀಟರ್ ನಡೆದಿದ್ರು ಕೂಡ ಈ ದಿನ ಹನುಮನ ದರ್ಶನ ಮಾಡ್ಲೇಬೇಕು ಅಂತ ಹೇಳಿ ಕರೆಕ್ಟ್ ಟೈಮಿಗೆ ಶೂಟಿಂಗ್ ನ ಆರಂಭ ಮಾಡಿ ಒಂದೇ ದಿನಕ್ಕೆ ನಮ್ಮ ಸ್ಪೀಡ್ ಗೆ ಗೈಡ್ ಕುಮಾರಸ್ವಾಮಿ ಅವರು ಕೂಡ ಹೊಂದ್ಕೋಬಿಟ್ರು. ನಾವ್ ಅನ್ಕೊಂಡಿದ್ದೆ ನಾವೇ ಫಸ್ಟ್ ಹೋಗ್ತಾ ಇರೋದು ಇವತ್ತು ಬೆಟ್ಟಕ್ಕೆ ಅಂತ. ಇಲ್ಲ, ನಾವ್ ಹೋಗೋದ್ರೊಳಗಡೆನೆ ಸಾಕಷ್ಟು ಜನ ವಿದೇಶಿಗರು ಬಂದಿದ್ರು. ಸಹಜವಾಗಿ ಬೆಳಗ್ಗೆ ಎಲ್ರು ಕಾಫಿ ಕುಡಿತಾರೆ, ಆದ್ರೆ ಇಲ್ಲಿ ಎಲ್ರು ಎಳ್ನೀರ್ ಕುಡಿತಾ ಇದ್ರು. ಯಾಕೆ ಅಂತ ಹೇಳಿದ್ರೆ 6 ಗಂಟೆಗೆ ಅಷ್ಟು ವೆದರ್ ಹೀಟ್ ಅಂಡ್ ಹಾಟ್ ಆಗಿತ್ತು. ಬೇಸಿಗೆ ಬಿರಿ ಬಿಸಿಲು 6 ಗಂಟೆಗೆನೆ ನಮ್ಗೆ ತಾಗ್ತಾ ಇತ್ತು. ಇಲ್ಲಿರುವಂತ ಪ್ರತಿಯೊಂದು ಕಲ್ಲಿನ ಮೆಟ್ಟಿಲು, ಗುಹೆಗಳು, ಕಾಡು ಎಲ್ಲವೂ ಕೂಡ ರಾಮಾಯಣದ ಕಥೆಯನ್ನು ಸಾರಿ ಸಾರಿ ಹೇಳ್ತವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಾಲಿ ಸುಗ್ರೀವರಿದ್ದಂತ ಜಾಗ, ವಾನರ ಸೇನೆ ನೆಲೆ ಊರಿದಂತ ಜಾಗ, ಅದ್ರ ಜೊತೆಗೆ ಹನುಮ ಹುಟ್ಟಿದಂತ ಪುಣ್ಯಕ್ಷೇತ್ರವೂ ಹೌದು. ಬೆಟ್ಟವನ್ನು ಹತ್ಬೇಕಾದ್ರೆ ಸರಿಸುಮಾರು 525 ಮೆಟ್ಟಿಲುಗಳಿದೆ. ಆದ್ರೆ ಒಂದೇ ಬಾರಿಗೆ ಬೆಟ್ಟ ಹತ್ತೋದಕ್ಕಾಗಲ್ಲ, ಅವಾಗ ವಿಶ್ರಾಂತಿ ತಗೊಂಡು ಹತ್ಬೇಕಾಗುತ್ತೆ. ಇನ್ನು ಈಗ 50% ಬಂದಿದ್ದೀವಿ, ಇನ್ನು 50% ಹತ್ತಬೇಕು. ಬಟ್ ಈ ಹತ್ತೋದಿನಲ್ಲ ಸ್ವಲ್ಪ ಸ್ಟೀಫ್ ಆಗಿದೆ. ಈ ಬಂದಿರೋದು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು. ಇನ್ನು ಸ್ವಲ್ಪ ಹೋಗ್ತಾ ಸ್ವಲ್ಪ ನಮಗೆ ಏರ್ ಬಂದಂಗೆ ಆಗುತ್ತೆ. ಆ ಥರ ಅಲ್ಲಿ 250 ಸ್ಟೆಪ್ಸ್ ಅಂತ ಬರೆದಿದ್ದಾರೆ. ಬಂದಿದ್ದಾರೆ ನೋಡಿ. ಬನ್ನಿ, ಇನ್ನು ಈಗ ನಾವು 250 ಬಂದಿದ್ದೀವಲ್ಲ, ಇನ್ನು 275 ಹೋಗ್ಬೇಕು. ಪ್ರವಾಸಿಗರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಫೈನಲಿ 3/4 ಗಂಟೆ ಒಳಗಡೆ ನಾವು ಅಂಜನಾದ್ರಿ ಬೆಟ್ಟದ ಮೇಲೆ ತಲುಪಿದ್ದಾಯ್ತು. ಈ ಬೆಟ್ಟನ ಕೇವಲ 6 ನಿಮಿಷದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಹತ್ತಿದ್ರಂತೆ. ಆ ಎಕ್ಸ್ಪೀರಿಯನ್ಸ್ ನ ನಮ್ ಜೊತೆ ಇದ್ದಂತ ಗೈಡ್ ಕುಮಾರಸ್ವಾಮಿ ಅವರು ಶೇರ್ ಮಾಡ್ತಾ ಇದ್ದಾರೆ. ಮಾತಾಡ್ಕೊಂತ ಜಸ್ಟ್ ಒಂದು ಎನರ್ಜಿಲಿಂದ ಬಂದಿದ್ದ. ಓಡಿದ್ರಾ ಏನು? ಜಸ್ಟ್ ರನ್ ಅಂತಿಲ್ಲ, ಮಾಮೂಲಾಗಿ ಅಂದರೆ ಒಂಥರ ಫಿಟ್ ಮನುಷ್ಯ, ಅಂತ ಫಿಟ್ನೆಸ್ ಇರೋ ಮನುಷ್ಯ ಯಾವ ಥರ ಇದಾದಂತ. ಅದಕ್ಕೆ ಅದೇನು ಅಂತಾರೆ, ನಮ್ಮ ಜೀವನ ಹೆಂಗೆ ಅಂದರೆ ನೀರಿನ ಮೇಲೆ ಗುಳ್ಳಿ ಇದ್ದಂಗೆ ಅಂತೆ. ಅದು ಯಾವಾಗ ಟಬ್ ಅಂತ ಗೊತ್ತಿಲ್ಲ. ಈಗ ನಾವು ಊಟ ಮಾಡ್ತಕ್ಕದ್ದು ಫುಡ್ ಆಗಿರ್ಬೋದು, ಸೊ ಯಾವುದೂ ಇದಿಲ್ಲ ನಮಗೆ. ಆರ್ಗ್ಯಾನಿಕ್ ಫುಡ್ ಇಲ್ಲಿ ಇವಾಗ. ಮೊದಲು ನಮ್ಮ ಈ ತಳಗಡೆ ನಮ್ಮ ತಾತವ್ರದ್ದು ಲ್ಯಾಂಡ್ ಇದೆ. ಅವರೆಲ್ಲ ರೈತರೆಲ್ಲ ಸೇರಿ ಈ ಹಾಲು ಮೊಸರು ಕೊಡ್ತಾಯಿದ್ರು ಇದಕ್ಕೆ. ಇವಾಗಿದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಸಂಬಂಧಪಡುತ್ತೆ. ನಮ್ಮ ಗೈಡ ಅಂಜನಾದ್ರಿ ಬೆಟ್ಟದ ಕಥೆಯನ್ನು ಹೇಳ್ತಾ ಆಂಜನೇಯನ ದರ್ಶನಕ್ಕೆ ಕರ್ಕೊಂಡೋದ್ರು. ಬನ್ನಿ ಒಳಗಡೆ ನೋಡ್ತಿರ್ಬೋದು, ಆಗಲೇ ಓಪನ್ ಮಾಡಿರೋ ದೇವಾಲಯನ. ಆಂಜನೇಯ ಸ್ವಾಮಿ ಆ ಕಲ್ಲು ಮೇಲೆ ಮೂಡಿರೋದ್ರಿಂದ ಇದಕ್ಕೆ ಉದ್ಭವ ಮೂರ್ತಿ ಅಂತ ಕೇಳ್ತಾರೆ, ಸ್ವಯಂಭೂ ಹನುಮಂತ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಯಾವಾಗ, ವಿ ಡೋಂಟ್ ನೋ ವೆನ್ ಇಟ್ ಇಸ್ ಹ್ಯಾಪನ್. ಸೊ ಇದು 500-600 ವರ್ಷದ ಹಿಂದ್ಗಡೆ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದ ನಂತರ ಗರ್ಭಗುಡಿ ಒಳಗಡೆ ಇಂದ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇವಾಗ. ಸೊ ಇಲ್ಲಿ ಹಿಂಗೆ ಬನ್ನಿ. ಹನುಮನ ದರ್ಶನದ ಜೊತೆಗೆ ಅಲ್ಲೇ ಇದ್ದಂತ ಹನುಮನ ತಂದೆ ತಾಯಿಗಳಾದಂತಹ ಕೇಸರಿ ರಾಜ ಹಾಗೂ ಅಂಜನಾದೇವಿನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದಾಯ್ತು. ನೀವೇನಾದ್ರೂ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನೇಯನ ದರ್ಶನ ಮಾಡ್ತೀನಿ ಅಂತ ಹೇಳಿದ್ರೆ ತಡ ಮಾಡದೆ ಬೆಳಗ್ಗೆ 7 ಗಂಟೆಗೆ ಬೆಟ್ಟದ ಮೇಲಿರಿ. ಯಾಕೆ ಅಂತ ಹೇಳಿದ್ರೆ ಒಂದು 10 ಗಂಟೆ ಆದ್ಮೇಲೆ ಬೆಟ್ಟ ಹತ್ತದಕ್ ಆಗದೇ ಇಲ್ಲ. ನಿಮ್ ಪ್ಲಾನ್ ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ ಆ ದಿನದ್ದು. ತಡ ಮಾಡ್ದಲೆ ಬೆಳಗ್ಗೆ ಬೆಟ್ಟ ಹತ್ತಿ. ಜೊತೆಗೆ ಈ ನಮ್ಮ ಅಂಜನಾದ್ರಿ ಬೆಟ್ಟದ ಮುಂದೆ ನಿಮಗೆ ನೋಡ್ತಿರ್ಬೋದು ಕಾಲುವೆ ನೋಡಿ. ಇದು ವಿಜಯನಗರ ಕಾಲುವೆ. ನಿನ್ನೆ ನಮಗೆ ಹೇಳಿದೆ ನಾನು. ಈಗ ಅದನ್ನು ದುರಸ್ತಿ ಇದ್ದದ್ದನ್ನು ಈಗ ಅವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇದೆಲ್ಲ ವಿಜಯನಗರ ಕಾಲುವೆ, ನೀವು ನೋಡ್ಬೋದು. ಆ ಕಾಲುವೆಯಲ್ಲಿ ಹಿಂಗೆ ಹೋಗುತ್ತೆ. ಅದೇ ನೋಡಿ ಸಾಂಗ್, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಗೌರಿ ಸಾಂಗ್ ಅಂತ ಹೋದರೆ ಆ ತೆಪ್ಪದೆ ಅಲ್ಲ ಅಲ್ಲತ್ತಲ್ಲ. ನಿನ್ನೆ ಬೋಟ್ ಹತ್ರ ಬಂದಿದ್ವಲ್ಲ,
ಹಾಂ ಅಲ್ಲೆಲ್ಲ ನಾವು ಆ ಕಡೆ ನಾವು ಡೈಲಿ ನಮ್ಮ ಒಂದು ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡು ಹೋಗ್ತಿದ್ದೆ. ನಾನು ಈ ಕಡೆಯಿಂದ ಹೋಗೋದು ಒಂದು ತೆಪ್ಪನೇ ತೊಗೊಂಡ್ಬಿಟ್ಟಿದ್ದೆ ನಾನು. ಅವ್ರಿಗೆಲ್ಲ ಅಲ್ಲಿ ಕೆಲಸ ಮಾಡಿಸಿದ್ದೆ, ಅವರಿಗೆಲ್ಲ ಅಲ್ಲೆಲ್ಲ ಜೋಪಡಿ ಮಾಡಿಸೋದು. ನನ್ನ ಓನ್ ಇತ್ತು, ಚಿಕ್ಕ ಹಾಕ್ಕೊಂಡ್ ಬರ್ತಿದ್ದೆ ರಾತ್ರಿ ರಾತ್ರಿಗಳು ಹಾಕಿ ಬಂದಿದ್ದೇನೆ. ಹಾಗಾಗಿ ಎಲ್ಲ ಆಲ್ ಇನ್ ಒನ್. ಈ ಕಡೆ ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಆಗಿರ್ತೀರಾ, ಅದ್ರ ಜೊತೆ ಗೈಡ್ ಕೂಡ. ನಿಜ ಅಲ್ಲ, ನನಗೆ ಒಂದು ಅವಕಾಶ ಸಿಕ್ತು ಅವ ಮಾಡೋ ಸಮಯದಲ್ಲಿ. ಅದಾದ ನಂತರ ಗಾರ್ಡ್ ಹೀಗೆ ನಮ್ ಗೈಡು ಅಂಜನಾದ್ರಿ ಬೆಟ್ಟ ಸುತ್ತಮುತ್ತ ಪುನೀತ್ ರಾಜ್ಕುಮಾರ್ ಸಿನಿಮಾ ಶೂಟಿಂಗ್ ಆದಂತ ಸಂದರ್ಭದಲ್ಲಿ ಅವ್ರಿಗಾದ ಅನುಭವಗಳನ್ನ ಹೇಳ್ಕೊಂಡ್ ಬಂದ್ರು. ಹೀಗೆ ಬೆಟ್ಟ ಇಳಿದು ಕೆಳಗಡೆ ಬಂದ್ರೆ ನಿಮಗ್ ಬೇಕಾದಂತದ್ದು ಆಂಜನೇಯನ ವಿಗ್ರಹಗಳನ್ನ ಮನೆಗೆ ಖರೀದಿಸ್ಕೊಂಡು ಹೋಗ್ಬಹುದು. ನೆಕ್ಸ್ಟ್ ನಾವು ಹೋಗಿದ್ದೆ ಸಪ್ರೇಟ್ ನಮಗೆ ಇದು ಮಾಡೋಕ್ಕಾಗಲ್ಲ ಅವರು. ಸೊ ಇವ್ರ ಜೊತೆ ಹೋದ್ರೆ ನವಮೃದನ ಮುಗಿಸ್ಕೊಂಡು ಬಂದು ನಾವು ಅರಸ್ಕಲ್ ಮಂಟಪ ನೋಡೋಣ. ಆನೆಗುಂದಿಯಲ್ಲಿ ನೋಡ್ಲೇಬೇಕಾದಂತ ಮತ್ತೊಂದು ಸ್ಥಳ ಅಂತ ಹೇಳಿದ್ರೆ ಅದೇ ನವವೃಂದಾವನ. ನವವೃಂದಾವನಕ್ಕೆ ಯಾವುದೇ ರಸ್ತೆ ಮಾರ್ಗಗಳಿಲ್ಲ. ಚಳಿಗಾಲ ಇರ್ಲಿ, ಮಳೆಗಾಲ ಇರ್ಲಿ, ಬೇಸಿಗೆ ಕಾಲ ಇರ್ಲಿ, ನಾವು ತೆಪ್ಪದ ಮುಖಾಂತರನೇ ಹಾದು ಹೋಗ್ಬೇಕು. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ರೀತಿಯಾದಂತ ದೋಣಿ ವ್ಯವಸ್ಥೆ ಮಾಡಿರ್ತಾರೆ. ಬಂದಂತ ಪ್ರವಾಸಿಗರು ಆನೆಗುಂದಿಯಿಂದ ನವವೃಂದಾವನಕ್ಕೆ ಅರ್ಧ ಗಂಟೆಗೂ ಓಡಾಡಬಹುದು. ಒಂದು ಟ್ರಿಪ್ ಮುಗಿಸ್ಕೊಂಡ್ ಬಂದಾದ ನಂತರ ಮತ್ತೊಂದು ಟ್ರಿಪ್ಗೆ ಒಂದು ದೋಣಿ ಸಿದ್ಧತೆ ಆಗಿರುತ್ತೆ. ಅಲ್ಲಿ ಮಿನಿಮಮ್ ಚಾರ್ಜಸ್ ಅಷ್ಟೇ ಮಾಡ್ತಾರೆ, ಜಸ್ಟ್ 20 ರೂಪೀಸ್ ಅಷ್ಟೇ ಒಬ್ಬ ಪರ್ಸನ್ಗೆ. ಬಸ್ಸಲ್ಲಿ ಯಾವ ರೀತಿ ಟಿಕೆಟ್ ಕೊಡ್ತಾರೆ ಅದೇ ರೀತಿಯಾಗಿ ಈ ದೋಣಿಯಲ್ಲೂ ನಮಗೆ ಟಿಕೆಟ್ ಕೊಡ್ತಾರೆ. ರಿಟರ್ನ್ ಬರ್ಬೇಕಾದ್ರೆ ಆ ಟಿಕೆಟ್ ತೋರಿಸಿದ್ರೆ ಮಾತ್ರ ನಮ್ಮನ್ನ ಹತ್ತಿಸ್ಕೊಡ್ತಾರೆ, ಇಲ್ಲ ಅಂದ್ರೆ ಹತ್ತಿಸ್ಕೊಳಂಗಿಲ್ಲ. ಹಾಗೆ ಯಾವುದೇ ಕಾರಣಕ್ಕೂ ನೀವು ನೀರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಟಿಕೆಟ್ ನ ಕಳ್ದಾಕೋಬೇಡಿ. ಚಿಂತಾಮಣಿ ಮಠ ಹೌದು, ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ನಾವು ಅಲ್ಲಿ ಕುತ್ಕೊಂಡಿದ್ದೆಲ್ಲ ಸರ್ ಪ್ಲೇಸ್ ಬಂತು, ಬನ್ನಿ ಹೋಗೋಣ. ನಾವು ಬೇಕಾದ್ರೆ ತಲೆ ಹುಷಾರು. ಹಾಂ ಬನ್ನಿ. ನವವೃಂದಾವನ ಹಂಪಿ ಆನೆಗುಂದಿ ಭಾಗದಲ್ಲಿ ಬರುವಂತಹ ಮತ್ತೊಂದು ಧಾರ್ಮಿಕ ಕ್ಷೇತ್ರ. ಯತಿವರ್ಯರು ಬಂದು ತಪಸ್ಸು ಮಾಡಿ ಹಾಗೆ ಲಿಂಗೈಕ್ಯರಾಗಿದ್ದಾರೆ. ಹಾಗಾಗಿ ಇಲ್ಲಿ ಸಮಾಧಿಯಾದಂತ ಸ್ಥಳವನ್ನೇ ಇವಾಗ ನವವೃಂದಾವನವೆಂದು ಧಾರ್ಮಿಕವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ನಮ್ಮ ಪುರಾಣಗಳ ಪ್ರಕಾರ ಜೀವನದಲ್ಲಿ ಒಮ್ಮೆಯಾದ್ರೂ ಕೂಡ ನಾವು ಗಂಗೆಯಲ್ಲಿ ಸ್ನಾನ ಮಾಡ್ಬೇಕು, ತುಂಗಾ ನದಿ ನೀರನ್ನು ಕುಡಿಬೇಕು ಅಂತ. ನನ್ಗೂ ಪುಣ್ಯ ಸಿಗ್ಲಿ ಅಂತ ಹೇಳಿ ತುಂಗಾ ನದಿ ನೀರನ್ನು ಕುಡಿದಿದ್ದು ಆಯ್ತು. ಬೇಸಿಗೆ ಆಗಿರೋದ್ರಿಂದ ಬಿಸಿಲಿನ ತಾಪಕ್ಕೆ ತುಂಗಾ ನದಿ ನೀರಿಗೆ ಮೈ ಸೋಕಿಸ್ಕೋಬೇಕಂತ ಅನ್ನಿಸ್ತಾ ಕೆಲವು ಸಮಯ ಆಟ ಆಡಿದೆ. ನನ್ ಜೊತಿದ್ದಂತ ಗೈಡ್ ಸ್ವಲ್ಪ ಸಮಯ ರೆಸ್ಟ್ ಮಾಡಿದ್ರು. ಅವ್ರಿಗೆ ಬೇಕಾದಂತ ಫೋಟೋನು ಕ್ಲಿಕ್ಕಿಸ್ಕೊಂಡ್ರು. ನೀವೇನಾದ್ರೂ ಒಮ್ಮೆಯಾದ್ರೂ ಜೀವನದಲ್ಲಿ ತುಂಗಭದ್ರಾ ನದಿ ತೀರಕ್ಕೆ ಹೋಗಿದ್ರಾ? ಆ ನೀರಲ್ಲಿ ಆಟ ಆಡಿದ್ರಾ? ಅಥವಾ ಆ ನೀರನ್ನೇನಾದ್ರೂ ಕುಡ್ದಿದ್ದೀರಾ? ಕಮೆಂಟ್ಸ್ ಮಾಡಿ ಆಯ್ತಾ. ನವವೃಂದಾವನದಿಂದ ಮತ್ತೆ ಮರಳಿ ಆನೆಗುಂದಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೋಸ್ಕರ ಒಂದು ದೋಣಿ ಬಂದು ಕಾಯ್ತಾ ಇತ್ತು. ನಮ್ಮಂತೆ ಹಲವಾರು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಲು ಬಂದಿದ್ರು. ಅವರಾದ ನಂತರ ನಾವು ಅದೇ ತೆಪ್ಪದಲ್ಲಿ ರಿಟರ್ನ್ ಮತ್ತೆ ಆನೆಗುಂದಿಗೆ ಮರಳಿದ್ದಾಯ್ತು. ನಾವು ಡೈರೆಕ್ಟ್ ಹೋಗಿದೆ ಮತ್ತೊಂದು ಧಾರ್ಮಿಕ ಕ್ಷೇತ್ರಕ್ಕೆ, ಪಂಪ ಸರೋವರ. ಈ ಸರೋವರದಲ್ಲಿ ಪಾರ್ವತಿ ದೇವಿ ತಪಸ್ಸು ಮಾಡಿದಳೆಂಬ ಪ್ರತೀತಿ ಇದೆ. ಅದ್ರ ಜೊತೆಗೆ ಅಲ್ಲಿನೇ ಪಕ್ಕದಲ್ಲಿ ಮತ್ತೊಂದು ವಿಶೇಷವಾದಂತ ಧಾರ್ಮಿಕ ಕ್ಷೇತ್ರ ಇದೆ, ಅದೇ ಶಬರಿ ಗುಹೆ. ಶಬರಿ ಶ್ರೀರಾಮನಿಗೋಸ್ಕರ ಕಾದಂತ ಸ್ಥಳ ಇದಾಗಿದೆ. ಹಾಗಾಗಿ ಈ ಸ್ಥಳಕ್ಕೆ ಶಬರಿ ಗುಹೆ ಅಂತಲೇ ಫೇಮಸ್ಸು. ಹಂಪಿಗೆ ಬಂದಂತ ಪ್ರವಾಸಿಗರು ತಪ್ಪದೆ ಆನೆಗುಂದಿಯಲ್ಲಿರುವಂತಹ ಶಬರಿ ಗುಹೆಗೆ ಭೇಟಿ ಮಾಡ್ತಾರೆ. ಹಾಗೆ ಆನೆಗುಂದಿಯಲ್ಲಿರುವಂತಹ ಮತ್ತೊಂದು ವಿಶೇಷ ಸ್ಥಳಕ್ಕೆ ಭೇಟಿ ನೀಡುದು ಅದೇ ದುರ್ಗಾದೇವಿ ಗೋಶಾಲೆ. ಈ ಕೊಪ್ಪಳ ಜಿಲ್ಲೆಯ ಅತಿ ದೊಡ್ಡ ಜವಾರಿ ಗೋಶಾಲೆ ಅಂತ ಹೇಳಿದ್ರೆ ಅದೇ ದುರ್ಗಾದೇವಿ ಗೋಶಾಲೆ. 1000ಕ್ಕಿಂತ ಹಸುಗಳಿದೆ. ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನದ ಗೋಶಾಲೆ ಇದೆ. ಮೇಲೆ ಹೋಗ್ಬೇಕಲ್ಲ ನಾವು, ಇದೇ ದುರ್ಗಾ ಬೆಟ್ಟ. ಸರ್ ಇಲ್ಲೇ ಕೆಳಗೆ ಹಾಕಿ ಹೋಗ್ಬೇಕಾ? ಅಲ್ಲೇ ರೋಡ್ ಇತ್ತು, ನಾವು ಇದಕ್ಕೆ ಹೋಗೋಣ, ಹಳೆ ಸಲ ಉಂಟು ಸರ್. ಕೆಳಗೆ ಹಾಕಿ ಹೋಗ್ಬೇಕಾ? ಈ ಸಗಣಿಯಿಂದ ಇದು ಮಾಡ್ತಾರೆ. ಆಮೇಲೆ
ನೋಡಿ ದೀಪೋತ್ಸವ ನೋಡಿ ಎಷ್ಟು ಚೆನ್ನಾಗಿದೆ. ಧಾರವಾಡ ಪೇಡ ಇದ್ದಂಗೆ ಇದೆ ಇದು, ಮೈಸೂರು ಪಾರ್ಕ್ ಇದ್ದಂಗೆ ಇದೆ. ಅಷ್ಟು ಚೆನ್ನಾಗಿ ಆ ಥರ ಕಟ್ ಮಾಡಿ ಆ ಮಷೀನೇ ಬಂದ್ಬಿಡುತ್ತೆ ಇವಾಗ. ಮಷೀನ್ ಅಂತ ಮೈಸೂರು ಪಾರ್ಕು ಧಾರವಾಡ ಪೇಡ ಥರ ಹಾಕ್ತಾರೆ ಇದು ಒಳಗಡೆ ಸ್ಟಾಕ್ ಒಳಗೆ ಸ್ಟಾಕ್ ಇದೆ. ಈ ಗೋಶಾಲೆಯಲ್ಲಿ 1000ಕ್ಕೂ ಹೆಚ್ಚು ಜವಾರಿ ಆಕಳುಗಳಿದೆ. ಈ ಗೋಶಾಲೆಯ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಹಾಲಿನ ಉತ್ಪನ್ನಗಳಾದಂತಹ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇದ್ಯಾವುದನ್ನು ಮಾರಾಟ ಮಾಡಲ್ಲ. ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಹೊಟ್ಟೆ ತುಂಬುವಷ್ಟು ಬೆಣ್ಣೆ, ತುಪ್ಪ, ಹಾಲು, ಮಜ್ಜಿಗೆ, ಮೊಸರು ಕುಡ್ಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಇಲ್ಲಿ ವಿಭೂತಿಯನ್ನು ತಯಾರು ಮಾಡ್ತಾರೆ, ಅದನ್ನು ಕೂಡ ಭಕ್ತಾದಿಗಳಿಗೆ ಉಚಿತವಾಗಿ ಕೊಡ್ತಾರೆ. ಈ ಗೋಶಾಲೆಯಲ್ಲಿ ಬಂದಂತ ಗೋವಿನ ಉತ್ಪನ್ನಗಳೆಲ್ಲವನ್ನು ಕೂಡ ಫ್ರೀಯಾಗಿ ಭಕ್ತಾದಿಗಳಿಗೆ ಕೊಡ್ತಾರೆ, ಯಾವುದೇ ರೀತಿಯಾಗಿ ಮಾರಾಟ ಮಾಡಲ್ಲ. ನಮಗಂತೂ ಈ ಗೋಶಾಲೆ ವಿಶೇಷವಾಗಿತ್ತು. ಇಲ್ಲಿ ಬಂದಂತ ಭಕ್ತಾದಿಗಳ ದೇಣಿಗೆಯಿಂದ ಈ ಗೋಶಾಲೆ ನಡೀತಾ ಇದೆ. ಈ ಗೋವುಗಳಿಗೆ ಬೇಕಾದಂತ ಮೇವು, ಹಿಂಡಿ, ಬೂಸ ಎಲ್ಲವನ್ನೂ ಕೂಡ ಭಕ್ತಾದಿಗಳೇ ಒದಗಿಸಿಕೊಡ್ತಾರೆ. ಅಲ್ಲೇ ದುರ್ಗಾದೇವಿ ಬೆಟ್ಟದ ಮೇಲಿದ್ದಂತ ಮತ್ತೊಂದು ವಿಶೇಷವಾದ ಸ್ಥಳವೇ ಆನೆ ಸಾಲು, ಒಂಟೆ ಸಾಲು. ವಿಜಯನಗರ ಕಾಲದ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇದೊಂದು ರಹಸ್ಯ ಮಿಲಿಟರಿ ಪಡೆ ಇದ್ದಂತ ಜಾಗ ಇದಾಗಿತ್ತು. ಆಕಸ್ಮಿಕ ಯುದ್ಧದ ಸಂದರ್ಭದಲ್ಲಿ ಬೇಕಾದಂತಹ ಆನೆ ಮತ್ತು ಒಂಟೆಗಳನ್ನು ವಿಶೇಷವಾಗಿ ಇಲ್ಲಿ ಸಾಕಲಾಗ್ತಾ ಇತ್ತು. ಇಲ್ಲಿ ಯಾರಿಗೂ ಕೂಡ ಅಪ್ಪಣೆ ಇಲ್ಲದೆ ಪ್ರವೇಶ ಇರ್ತಾ ಇರ್ಲಿಲ್ಲ. ಅರಸರು, ರಾಜಮನೆತನದವರು, ರಕ್ಷಣಾ ದಳದವರು ಮಾತ್ರ ಇಲ್ಲಿ ಭೇಟಿ ನೀಡ್ತಾ ಇದ್ರು. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ರಹಸ್ಯ ಮಿಲಿಟರಿ ಪಡೆ ಇರೋದ್ರಿಂದ ಇಲ್ಲಿ ದಿನನಿತ್ಯ ಇದಕ್ಕೆ ಬೇಕಾದಂತ ತಾಲೀಮನ್ನು ಇಲ್ಲಿ ನಡೆಸ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಎಲ್ಲವನ್ನೂ ಕೂಡ ಇಲ್ಲೇ ರಹಸ್ಯವಾಗಿ ಇಟ್ಟಿದ್ದಂತ ಖಜಾನೆ ಇದಾಗಿದೆ. ಆನೆಗುಂದಿಗೆ ಹೋದಾಗ ನೀವು ತಪ್ಪದೆ ಈ ಸ್ಥಳಕ್ಕೆ ವಿಸಿಟ್ ಮಾಡ್ಲೇಬೇಕು. ವಿಜಯನಗರ ಸಾಮ್ರಾಜ್ಯ ಅಷ್ಟೊಂದು ಸಂಪತ್ಭರಿತವಾಗಿತ್ತು ಅಂತ ಹೇಳೋದನ್ನ ನಾವೆಲ್ಲ ಇತಿಹಾಸದಲ್ಲಿ ಕೇಳಿದೀವಿ. ನಾವಿವಾಗ ಹೋಗ್ತಾ ಇರೋ ಸ್ಥಳನೇ ಒಂದು ಗುಹೆ, ವಾನರ ಸೇನೆ ಇದ್ದಂತ ಗುಹೆ. ವಾಲಿ ಸುಗ್ರೀವರ ಕತೆ ಕೇಳೇ ಇದ್ದೀರಾ ಅಲ್ವಾ? ಇದು ವಾಲಿವಾಸವಾಗಿದ್ದ ಗುಹೆ ಇದು. ಕೊಟ್ಟಿದ್ದಾರೆ, ಎಲ್ಲ ಇದಾಗಿದೆ ನೋಡಿ, ಮೇಲ್ ನೋಡಿ. ಬನ್ನಿ ಬನ್ನಿ, ಆಫ್ ಮಾಡ್ಬೇಕಾ? ಇಲ್ಲಿ ಮುಂದೆ ನನಗೆ ಕಾಣಲ್ಲ. ಓಕೆ, ಇಲ್ಲಿ ತಲೆ ಹುಷಾರು, ತಲೆ ಹುಷಾರು, ಬಕ್ಕನ್ ಬನ್ನಿ. ಇಲ್ಲಿ ಮೆಟ್ಟಿದೆ, ಹುಷಾರು. ಯಾರು ಮಾತಾಡಬೇಡಿ ಪ್ಲೀಸ್. ಈಗ ನಾವು ಇರ್ತಕ್ಕದ್ದು ವಾಲಿ ಗುಹೆ ಒಳಗಡೆ. ಇಲ್ಲಿ ಎಲ್ಲ ಬಂದ್ ಮಾಡಿದ್ದಾರೆ ನೋಡಿ, ಸ್ವಲ್ಪ ಇದೆಲ್ಲ ಹಾಕಿ ಬಂದ್ ಮಾಡಿದ್ದಾರೆ. ಇಲ್ಲಿಂದ ನಾವು ಈ ಸುರಂಗ, ಈ ಗವಿಗಳ ಮುಖಾಂತರ ನಾವು ಅಪ್ ಟು ಮೇನ್ ರೋಡ್ಗೆ ಹೋಗ್ಬೋದು. ಮೇನ್ ರೋಡ್ ಬರ್ತದಲ್ಲ, ಅಯ್ಯೋ ನಾವು ಓಡಾಡಿದೀವಿ ನಾವು ಇದೆಲ್ಲ. ನಾವು ಹೇಳ್ದಲ್ಲ, ಇದು ನಮ್ಮ ಕ್ಷೇತ್ರ, ಇದು ನಾವು ಒಂಥರ ಕಿಷ್ಕಿಂಧಾಪುರಿಗಳ ಥರ ಇದ್ವಿ, ಇವೆಲ್ಲ ಓಡಾಡ್ಬಿಟ್ಟಿದ್ದೀವಿ. ಇವಾಗ ಟೂರಿಸ್ಟಿಗೆ ನಾವು ಇಷ್ಟು ಕರ್ಕೊಂಬರೋದು ಅಷ್ಟೇ ನಮ್ಮ ಜವಾಬ್ದಾರಿ, ಅದಕ್ಕಿಂತ ರಿಸ್ಕ್ ತಗೊಳಕ್ ಹೋಗೋದಿಲ್ಲ. ಓಕೆ, ಸುಮ್ಮನೆ ಯಾಕೆ ರಿಸ್ಕ್ ಅಂತೇಳಿ ಇವಾಗೆಲ್ಲ, ಮೊದಲೆಲ್ಲ ಮುಳ್ಳುಗಂಟೆ ಹಾಕಿದ್ರು, ಯಾಕೆ ಯಾರು ಹೋಗ್ಬಾರ್ದು ಅಂತೇಳಿ ಕಲ್ಲು ಹಾಕಿ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಎಲ್ಲ ಈಗ ಚಿರತ ಭಾಳ ಹಾವಳಿ ಆಯ್ತದಲ್ಲ, ಅದಕ್ಕೋಸ್ಕರ ನಾವು ರಿಸ್ಕ್ ತಗೊಳಕ್ ಹೋಗೋದಲ್ಲ. ಅಫ್ಕೋರ್ಸ್. ಈ ಇತಿಹಾಸ, ಧಾರ್ಮಿಕ ಕಥೆಗಳನ್ನು ಕೇಳುತ್ತಾ ಆನೆಗುಂದಿಯ 2ನೇ ದಿನದ ಪ್ರವಾಸ ಮುಗ್ದಿದ್ದೇ ಗೊತ್ತಾಗ್ಲಿಲ್ಲ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಆನೆಗುಂದಿಯ ಸನಾಪುರದಲ್ಲಿದ್ದಂತಹ ಕಿಂಗ್ ಆನ್ ದಿ ರಾಕ್ಸ್ ರೆಸಾರ್ಟ್ಗೆ. ಇದು ರೆಸಾರ್ಟಾ ಅಥವಾ ಯಾವ್ದಾದ್ರು ಹಳೆ ಕಾಲದ ಹಳ್ಳಿಗೆ ಬಂದಿದೀವ ಅನ್ಸುತ್ತೆ. ಆ ರೀತಿಯಾಗಿ ವಿಂಟೇಜ್ ಲುಕ್ ಕೊಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿದ್ದ ನಮ್ಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಮಾಡಲು ಒಂದೊಳ್ಳೆ ಬ್ಯೂಟಿಫುಲ್ ರೆಸಾರ್ಟ್ ಸಿಕ್ತು. ನೀವೇನಾದ್ರೂ 3-4 ದಿನ ಹಂಪಿ ಆನೆಗುಂದಿ ಪ್ರವಾಸ ಕೈಗೊಂಡ್ರೆ ಎಲ್ಲಿ ಉಳ್ಕೊಬೇಕು ಅಂತ ಏನಾದ್ರೂ ನಿಮ್ಗೆಲ್ಲ ಡೌಟ್ ಇದ್ರೆ ನಾನ್ ರೆಕಮೆಂಡ್ ಮಾಡ್ತೀನಿ, ಕಿಂಗ್ ಆನ್ ದಿ ರಾಕ್ಸ್ ರೆಸಾರ್ಟ್ಗೆ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ 3-4 ದಿನ ಆರಾಮಾಗಿ ತಂಗಬಹುದು, ಸೇಫ್ಟಿ ಇದೆ. ಅದ್ರ ಜೊತೆಗೆ ಅಲ್ಲಿರುವಂತ ಸ್ಟಾಫ್ ಕೂಡ ಫ್ರೆಂಡ್ಲಿ ಆಗಿ ನಿಮ್ಗೆ ಏನ್ ಬೇಕು ಆಯಾ ಸಮಯಕ್ಕೆ ಎಲ್ಲಾನು ಕೂಡ ಒದಗಿಸ್ತಾರೆ. ವೆಜ್ ಅಂಡ್ ನಾನ್ ವೆಜ್ ಊಟ ಕೂಡ ಸಿಗುತ್ತೆ, ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಎಲ್ಲಾ ತರದ್ದು ವೆರೈಟಿ ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ.
ಈ ರೆಸಾರ್ಟ್ನ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಮತ್ತೆ ಪ್ರವಾಸಿಗರು ಯಾರೆಲ್ಲ ಗೈಡ್ಶಿಪ್ಗೆ ನೀವೆಲ್ಲ ಕನ್ಫ್ಯೂಷನ್ ಆಗಿರ್ತೀರ ಅವ್ರಿಗೂ ಕೂಡ ನಾನು ಕುಮಾರಸ್ವಾಮಿ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ನೈಟ್ ಟೈಮು ಆ ಮೆಲೋಡಿ ಮ್ಯೂಸಿಕ್ಗೆ ಆ ರೆಸಾರ್ಟ್ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇತ್ತು. ನಮ್ಗೆ ಹಾಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಂಗೆ ನಿದ್ದೆ ಹೋಗಿದ್ದೇ ಗೊತ್ತಾಗ್ಲಿಲ್ಲ. got no place to stay.